ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹಾಗೂ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಮುಂಗಾರು ಕಿಸಾನ್ ಗೋಷ್ಠಿ ಮತ್ತು ಎರೆಹುಳು ಕೃಷಿ ತರಬೇತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಸಂಗನಗೌಡ ಚಿಕ್ಕೋಡ, ರೈತರು ಜಾನುವಾರು ಸಾಕಣೆ ಮತ್ತು ಎರೆಹುಳು ಕೃಷಿಯನ್ನು ಅಳವಡಿಸಿಕೊಂಡು ಸ್ವಾವಲಂಬಿಗಳಾಗಬೇಕು ಎಂದು ಕರೆ ನೀಡಿದರು. ಸಂಘದ ವತಿಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಲಾಗುತ್ತಿದ್ದು, ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಈ ವೇಳೆ ರೈತರಿಗೆ ಬೆಳೆ ವಿಮೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು, ಸಂಘದ ಸಿಬ್ಬಂದಿ ಹಾಗೂ ಅನೇಕ ರೈತರು ಭಾಗವಹಿಸಿದರು. ಸಂಕ್ಷಿಪ್ತ ಮಾಹಿತಿ ಇರ್ತದೆ, ಆ ಬುಕ್ಕನ್ನು ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸದುಪಯೋಗ ಪಡ್ಕೋಬೇಕು. ಅಥವಾ 50ರಿಂದ 60ನೇ ಇಸ್ವಿ ಒಳಗೆ ಅಮೆರಿಕ ದೇಶದೊಳಗೆ ಒಕ್ಕಲ್ತನ ಬಹಳ ಜೋರು ಮಾಡಿ ಏನ್ ಮಾಡಿದ್ರು ಅಂತಂದ್ರೆ ಬರೀ ರಾಸಾಯನಿಕಗಳನ್ನ ಬಳಸ್ಕೊಂಡು ಒಕ್ಕಲ್ತನ ಮಾಡಿದಕ್ಕ ಅಲ್ಲಿ ಹಕ್ಕಿ ಪಕ್ಷಿಗಳು, ಪ್ರಾಣಿ ಪಕ್ಷಿಗಳು ಅಥವಾ ಭೂಮಿ ಒಳಗೆ ಎಲ್ಲಾ ಕಸವು ಕಳ್ಕೊಂಡು ಭೂಮಿಗಳು ಬರಡಾಗತ್ತಕ್ಕಂತ ವಿಚಾರಗಳನ್ನ ಅದರೊಳಗೆ ಹಾಕಿ ಆ ಪುಸ್ತಕ ಬರೆದಿದ್ದು. ಆಗ ಆ ಪುಸ್ತಕವನ್ನ ಜಗತ್ತಿಗೆ ತುಂಬಾ ಹಂಚಲಿಲ್ಲ ಅಥವಾ ಗೊತ್ತು ಮಾಡಿಸ್ಕೊಡ್ಲಿಲ್ಲ. ಅಂತದ್ರೊಳಗೆ ನಮ್ಮ ದೇಶವನ್ನು ಬಹಳ ಸೌಖ್ಯವಾಗಿರ್ತಕ್ಕಂಥ ದೇಶ ಇತ್ತು. ಆದ್ರೆ ಮುಂದುವರೆದು ಏನ್ ಹೇಳ್ಬೇಕು ಅಂತಂತಂದ್ರೆ, ರಾಸಾಯನಿಕ ಗೊಬ್ಬರಗಳನ್ನ, ರಾಸಾಯನಿಕ ಔಷಧಿಗಳನ್ನ ಒಕ್ಕಲತನದೊಳಗೆ ನಾವು ಅತಿ ಹೆಚ್ಚು ಬಳಸಿದ್ದಕ್ಕೆ ನಮ್ಮ ಭೂಮಿ ಬರಡಾಗ್ಯದ. ಬೇಕಾದ ಒಕ್ಕಲಿಗೆ ಕೇಳ್ರಿ, ಅವ್ನು ಏನಪ್ಪಾ ಅಂತಂದ್ರೆ ಯೂರಿಯಾ ಮತ್ತು DAP ಎರಡು ಹೆಸರುಗಳು ಬಹಳ ಸಾಮಾನ್ಯ ಆಗಿ ಹೋಗ್ಬಿಟ್ಟವ. ಯೂರಿಯಾ ಅಂದ್ರೆ ಏನ್ ಕೆಲಸ ಮಾಡ್ತದ ಗೊತ್ತಿಲ್ಲ, ಈ DAP ಅಂದ್ರೆ ಏನ್ ಕೆಲಸ ಮಾಡ್ತದ ಗೊತ್ತಿಲ್ಲ. ಒಂದು ಬೆಳೆಗೆ ಎಷ್ಟು ಗೊಬ್ಬರಗಳು ಬೇಕಂತಕ್ಕಂಥದ್ದು ಸರಿಯಾದ ತಾಂತ್ರಿಕ ವಿಚಾರಗಳೇ ಗೊತ್ತಿಲ್ಲ. ಎರಡು ಎಮ್ಮೆ ಅಥವಾ ಎರಡು ಆಕಳ, ಅದು ಎರಡು ಎಮ್ಮೆ ಅಥವಾ ಎರಡು ಆಕಳ ಕೂಡಿ 1 ಲಕ್ಷ ರೂಪಾಯಿ ಆಯ್ತಂದ್ರ ಒಂದು ವರ್ಷಕ್ಕೆ 3,000 ರೂಪಾಯಿ ಬಡ್ಡಿ. ಮತ್ತು ಅದು ಎಷ್ಟು ವರ್ಷ ಕಂತ? 3 ರಿಂದ 4 ವರ್ಷ ಕಂತ. ಅಂದ್ರ 20 ಸಾವಿರದಾಗ 5 ವರ್ಷ ಕಟ್ಟಬೇಕು. 1 ಲಕ್ಷಕ್ಕೆ 3,000, 20,000 ಕಟ್ಟಿದ್ರೆ ಮುಂದೆ 80,000 ಬಡ್ಡಿ ಕಟ್ಟಬೇಕು. ಅವಾಗ ಬಾಳ ಅಂದ್ರೆ 2-2 ಸಾವಿರ ಕದ. ಹಿಂಗ ಒಂದು 4-5 ವರ್ಷ ಅದು ಅವಕಾಶ ಮಾಡಿಕೊಡ್ತೇವೆ. ಇದು ಎರೆಹುಳ ಗೊಬ್ಬರ ಸಾಲ ಅಂತ ಪ್ರತಿಯೊಬ್ಬ ರೈತರಿಗೆ ಕೊಡ್ತೇವೆ. ನಮ್ಮಲ್ಲಿ 8,000 ಮಂದಿ ಸದಸ್ಯರೊಳಗ 500 ಮಂದಿ ನೀರಾವರಿ ಇದ್ದವರಿದ್ದೀವಿ. ಅಂದ್ರೆ ಇದು ಎರೆಹುಳ ಗೊಬ್ಬರ ನಾವು ಅದನ್ನ ಮಾಡಬೇಕಾದ್ರೆ ನೀರ್ ಬೇಕು. ನೀರಿಲ್ಲ ಒಣ ಬೇಸಾಯದಾಗ ಬೆಳೆಯಂಗಿಲ್ಲ. ಅದಕ್ಕೆ 500 ಮಂದಿ ನಾವು ರೈತರದ್ದು ಎಲ್ಲ ಅವ್ರ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಅವನ್ನೆಲ್ಲ ನಾವು ಕರೀತು. ನಮ್ಮಲ್ಲಿ ಆಲ್ರೆಡಿ ಐತಿ. ಅವ್ರು ನೀವು ಯಾರ್ಯಾರು ಇಂಟ್ರೆಸ್ಟ್ ಇದೀರಿ, ನೀವು 2 ಎಮ್ಮೆ ಖರೀದಿ ಮಾಡ್ಬೇಕು. ನೀವೇ ಖರೀದಿ ಮಾಡಬೇಕು. ನಿಮಗೆ ನಾವು ಎಲ್ಲಿ APMC ಕೊಲ್ಲಾರ ಅಲ್ಲಿ ಅದು ಇದು ತರಬೇಕು, ನಿಮ್ಗೆ ಸಾಲ ಕೊಡ್ತೇವೆ. ಆಮೇಲೆ ನೀವೇ ಅದನ್ನ ಇದು ಬಿಟ್ಟು ಕಟ್ಕೋತಿದ್ರ ನಿಮ್ಗೆ ಒಂದರ ತುಟ್ಟಾಕ ನಾವು ಒಬ್ಬ ಗೌಂಡ್ಯಾನ ಹಿಡಿದು ನಾವೇ ಇಟ್ಟಂಗಿತ್ತಂತ ನಾವೇ ಸಿಮೆಂಟ್ ನಾವೇ ಪರಿಸಿ ಬಿಡಿಸಿಗಿದೆ ಅಂತ ಉಯಿಗೆ ಅಂತ ಪರಿಸಿ ತರಿಸ್ಬಿಡ್ತೇವೆ. ಒಂದು 4 ಲಾರಿ. ಅಂದ್ರೆ ಅದು ಏನ್ ಬಿದ್ದದ ಅದು ಬಾಳ ಅಂದ್ರೆ ಅದೊಂದು ಲಾರಿ ಚಾರ್ಜ್ ಕೊಡ್ಬೇಕಷ್ಟೇ. ಈಗ ನಿಮ್ ಕಡೆದು ಬಾಳ ಲಾಭ ತಿನ್ನಕ್ ಹೋಗಲ್ಲ. ಈಗ ರಗಡ ಲಾಭ ಆಗ್ಯದ. ಈ ಸಲ 2,30 ಲಕ್ಷ ಲಾಭ ಆಗ್ಯದ ಈ ವರ್ಷ. ಸುಮಾರು 44-45 ಲಕ್ಷ ರೂಪಾಯಿ ಈ ಅದು ಗೊಬ್ಬರ ಅಂಗಡಿಗೆ ಲಾಭ ಆಗಿದೆ. ಆಮೇಲೆ ಒಂದು 20 ಲಕ್ಷ ರೂಪಾಯಿ ಗುಳಿಗೆ ಅಂಗಡಿಯಾಗ ಲಾಭ ಆಗಿದೆ. ಮತ್ತೆ ನೀವು ಗುಳಿಗೆ ಅಂಗಡಿ ನೋಡಿರಿ, ಮೆಡಿಕಲ್ ಶಾಪ್